ಕಾಲಚಕ್ರ ತಿರುಗುತ್ತೆ ಅನ್ನೋದು ಬಹುಶಃ ಇದಕ್ಕೆ ಅಂತ ಅನ್ಸುತ್ತೆ. ಹಿಂದೆ ಇದೇ ಗುತ್ತಿಗೆದಾರರು ಆರೋಪ ಮಾಡಿದಾಗ ಅದೇ ಸತ್ಯ, ಅದೇ ದಾಖಲೆಗಳು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ನಡ್ಕೊಂಡಿದ್ರು. ಈಗ ಮತ್ತೆ ಗುತ್ತಿಗೆದಾರರು ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಆರಂಭ ಮಾಡಿದ್ದಾರೆ. ಇವತ್ತೊಂದಷ್ಟು ಆರೋಪವನ್ನು ಕೂಡ ಮಾಡ್ತಾ ಅದನ್ನ ಮುಖ್ಯಮಂತ್ರಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ಸ್ಗೆ ಮಧ್ಯವರ್ತಿಗಳ ಕಾಟ ಅಂತ ಅವರ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾರ ಮಧ್ಯವರ್ತಿಗಳು? ಸಚಿವರುಗಳ ಕುಟುಂಬಸ್ಥರು. ಹಣ ಬಿಡುಗಡೆಗೆ ಕಾಣದ ಕೈಗಳ ಹಸ್ತಕ್ಷೇಪ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಅವರುಗಳು ಹೇಳಿದ್ರೆ ಎಲ್ಲವೂ ಕೂಡ ನಡೆಯುತ್ತೆ, ಇಲ್ಲದಿದ್ರೆ ನಮ್ಮ ಕೆಲಸ ಎಲ್ಲವೂ ಕೂಡ ಮೊಟಕಾಗುತ್ತೆ ಅಂತ. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವರುಗಳಿಗೆ ಪತ್ರವನ್ನ ಬರೆದು ಆದಷ್ಟು ಬೇಗ ಒಂದು ಸಭೆ ಕರೆದು ಇದನ್ನ ಬಗೆಹರಿಸಿ ಅಂತ ಮನವಿ ಮಾಡಿದ್ದಾರೆ ಗುತ್ತಿಗೆದಾರರು. ಏನು ಆರೋಪ, ಯಾರ ಮೇಲೆ ಆರೋಪ, ಯಾರ ಹಸ್ತಕ್ಷೇಪ, ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರದ ವಿರುದ್ಧ ಸಿಡಿದಿದ್ದ ಗುತ್ತಿಗೆದಾರರ ಸಂಘ. ಹಣ ರಿಲೀಸ್ಗೆ ಕಾಣದ ಕೈಗಳು, ಬ್ರೋಕರ್ಸ್ ಕಾಟ. ಸಚಿವ ಜಾರಕಿಹೊಳಿ ಬೋಸರಾಜು ವಿರುದ್ಧ ಬಾಂಬ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಸಂಘದ ಮಧ್ಯೆ ಮತ್ತೆ ಸಂಘರ್ಷ ಶುರುವಾಗಿದೆ. ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರುವ ಗುತ್ತಿಗೆದಾರರ ಸಂಘ ಕಳೆದ ಸರ್ಕಾರಕ್ಕಿಂತ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ಇಲಾಖೆಗಳಲ್ಲಿ ಸಚಿವರ ಕುಟುಂಬಸ್ಥರ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಸಿಎಂ, ಡಿಸಿಎಂ, ಪಿಡಬ್ಲ್ಯೂಡಿ, ಸಣ್ಣ ನೀರಾವರಿ ಸಚಿವರಿಗೆ ಪತ್ರ ಬರೆಯಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತೆ ಅಸಮಾಧಾನ ಹೊರಹಾಕಿದೆ. ಅದರಲ್ಲೂ ಪಿಡಬ್ಲ್ಯೂಡಿ ಮತ್ತು ನೀರಾವರಿ ಇಲಾಖೆಯ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು, ಸಣ್ಣ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಕಾಣದ ಕೈಗಳು ಕೆಲಸ ಮಾಡ್ತೀವಿ ಅಂತೇಳಿ ಆರೋಪ ಮಾಡಿರುವಂಥದ್ದು. ಜ್ಯೇಷ್ಠತೆ ಆಧಾರದಲ್ಲಿ ಹಣ ಬಿಡುಗಡೆ ಮಾಡದೆ ಯಾರಿಗೆ ಅನುಕೂಲ ಬೇಕು ಸ್ಪೆಷಲ್ LOCಯನ್ನು ಕ್ರಿಯೇಟ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಸಚಿವರ ಕುಟುಂಬಸ್ಥರ ಹಸ್ತಕ್ಷೇಪ ಇದೆ ಅಂತೇಳಿ ಗಂಭೀರ ಆರೋಪವನ್ನು ಗುತ್ತಿಗೆದಾರರ ಸಂಘ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೆದು ಯಾರು ಕಾಣದ ಕೈಗಳಿದೆ, ಮಧ್ಯವರ್ತಿಗಳ ಕಾಟ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು, ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಹಣ ಬಿಡುಗಡೆಗೆ ಕಾಣದ ಕೈಗಳು ಮತ್ತು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಜ್ಯೇಷ್ಠತೆ ಆಧಾರದಲ್ಲಿ ಹಣ ಬಿಡುಗಡೆ ಮಾಡದೆ ಸ್ಪೆಷಲ್ LOC ಕ್ರಿಯೇಟ್ ಮಾಡಿ ಬೇಕಾದವರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಸಿಎಂ, ಡಿಸಿಎಂ, ಪಿಡಬ್ಲ್ಯೂಡಿ, ಸಣ್ಣ ನೀರಾವರಿ ಸಚಿವರಿಗೆ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ. ಸರ್, ಪ್ರಾಬ್ಲಮ್ ಏನಾಗಿದೆ, ನಮಗೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇದಾರಲ್ಲ, ಅವ್ರಿಗೆ ಪೇಮೆಂಟ್ ಸಿಗ್ತಾ ಇಲ್ಲ. ಎಲ್ಲ ಸ್ಪೆಷಲ್ LOC ಜ್ಯೇಷ್ಠತೆ ಆಧಾರದ ಮೇಲೆ ಒಬ್ರು ಪೇಮೆಂಟ್ ಮಾಡ್ತಾ ಇಲ್ಲ. ಪಿಡಬ್ಲ್ಯೂಡಿ ಯಾರೋ ಒಬ್ರು ಕಾಣದ ಕೈ ಇಡೀ ಪಿಡಬ್ಲ್ಯೂಡಿ ಕಂಟ್ರೋಲ್ ಮಾಡ್ತಾ ಇದೆ. ಆಮೇಲೆ ಇದರಲ್ಲಿ 4 ನಿಗಮಗಳಲ್ಲಿ 4 ಲೆಟರ್ ಬರೆದ್ರು ಕೂಡ ಅಲ್ಲಿ ಎಲ್ಲ ದೊಡ್ಡವರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಹೊರತು 5 ಲಕ್ಷದಿಂದ 50 ಲಕ್ಷ ಇರೋರಿಗೆ ಯಾರಿಗೂ ಪೇಮೆಂಟ್ ಮಾಡ್ತಾ ಇಲ್ಲ. ಯಾರು ಕಾಣದ ಕೈಗಳು? ಕಾಣದ ಕೈಗಳು ಸಂಬಂಧಿಕರುಗಳು ಎಲ್ಲರೂ ಒಬ್ರೊಬ್ರು ಸಂಬಂಧಿಕರನ್ನ ಇಟ್ಕೊಂಡು ಇಲಾಖೆ ನಡೆಸ್ಬಿಟ್ರೆ ಹೆಂಗಾಗುತ್ತೆ ಹೇಳಿ ನೋಡೋಣ. ಇದು ಯಾವ್ಯಾವ ಸಚಿವರು ಸಂಬಂಧಿಕರು ಇಟ್ಕೊಂಡಿದ್ದಾರೆ? ಎಲ್ಲ ಈಗ ಪಿಡಬ್ಲ್ಯೂಡಿ ಸಚಿವರು ಅವ್ರ ಸಂಬಂಧಿಕರನ್ನೇ ಕಂಟ್ರೋಲ್ ಮಾಡ್ತಿರೋದು ಎಲ್ಲರೂ. ಅದೇ ಎಲ್ಲ ಅಧಿಕಾರಿಗಳ ಮೇಲೆ ಅವರೇ ಇದೆಲ್ಲ ದರ್ಬಾರ್ ಮಾಡ್ತಿರೋದು. ಯಾವ ಅಧಿಕಾರಿ ಕೇಳಿದ್ರೆ ಅವರಿಗೆ ನಮಗ್ ಗೊತ್ತಿಲ್ಲ ಅಂತಾರೆ. ಯಾರನ್ನ ಕೇಳ್ಬೇಕು? ಅವ್ರಿಗೇನು ಕಮಿಷನ್ ನೋಡಿ, ಇಲ್ಲ ಹಂಗಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಸೀನಿಯಾರಿಟಿ ಮೇಲೆ ಪೇಮೆಂಟ್ ಮಾಡ್ಬೇಕು. ಇವ್ರು ಹಂಗಲ್ಲ, ಎಲ್ಲ ಸ್ಪೆಷಲ್ LOC. ಯಾಕೆ ಸ್ಪೆಷಲ್ LOC ಅನ್ನೋರು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಇವರು? ಈಗ ಸಚಿವರ ಕುಟುಂಬಸ್ಥರು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದಾರಂತ ಇಲಾಖೆ ಯಾರು ಇಲ್ಲಿ ಕೇಳಿ ಸರ್, ನಾವು ಸೆಕ್ರೆಟರಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ, ಆಮೇಲೆ IFA ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ನಮ್ದು ಪ್ರಾಬ್ಲಮ್ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಯಾರು ಮಾಡ್ತಬೇಕು? ನಾವ್ ಯಾರನ್ನ ಕೇಳ್ಬೇಕು? ನೀರಾವರಿ ಇಲಾಖೆಯಲ್ಲಿ ಏನಾಗ್ತಿದೆ? ನೀರಾವರಿ ಇಲಾಖೆಯಲ್ಲಿ MDಗಳು ಬರೀ ಬಲಾಢ್ಯರಿಗೆ ದೊಡ್ಡ 100 ಕೋಟಿ, 150 ಕೋಟಿ, 200 ಕೋಟಿ ಯಾರಿಗೆ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸಣ್ಣವರು 5ರಿಂದ 50 ಲಕ್ಷ ಇರೋರು ಸುಮಾರು 60% ಇದ್ದಾರೆ. ಅವ್ರಿಗೆ ಪೇಮೆಂಟ್ ಕೊಡ್ಬೇಕಲ್ವಾ? 3 ವರ್ಷದಿಂದ ಅವ್ರು ಒದ್ದಾಡ್ತಾ ಇದಾರಲ್ವಾ? ಅವರು ಬೋಸರಾಜು ಮಗ ಅವರೇ ಎಲ್ಲ ಹಸ್ತಕ್ಷೇಪ ಮಾಡ್ತಾ ಇದಾರೆ. ಯಾಕೆ ಬರ್ಬೇಕು ಮಧ್ಯದಲ್ಲಿ? ಸರ್ಕಾರದ ಇಲಾಖೆಗಳಲ್ಲಿ ಗುತ್ತಿಗೆದಾರರು ಹಣ ಬಿಡುಗಡೆ ಮಾಡಕ್ಕೆ ಕುಟುಂಬಸ್ಥರ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಹೌದು, 100% ಇಷ್ಟ ಬಂದ್ರೆ ಹಣ ಬಿಡುಗಡೆ ಮಾಡ್ತಾರೆ. ಒಂದು ರೀತಿ ನೀತಿ ಇಲ್ಲ. ಹಳೆ ಕಾಲದ್ದು LOC ಬಿಡುಗಡೆ ಟೈಮಲ್ಲಿ ಹಳೆ ಕಾಲದ್ದಕ್ಕಿಂತ ಜಾಸ್ತಿ ಪೇಮೆಂಟ್ ಕಲೆಕ್ಟ್ ಮಾಡ್ತಾರೆ. ಯಾಕೆ? ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪೇಮೆಂಟ್ ಕಲೆಕ್ಟ್ ಮಾಡ್ತಾರೆ. ಯಾಕೆ ಕಲೆಕ್ಟ್ ಮಾಡಬೇಕು? ಎಷ್ಟು ಪೇಮೆಂಟ್ ಕಲೆಕ್ಟ್ ಮಾಡ್ತಾರೆ?
ಅದು ಆಮೇಲೆ ಹೇಳ್ತೀವಿ. ಸರಿ ಹೋಗ್ಬೇಕು ನಮ್ಮ ಉದ್ದೇಶ ಅಷ್ಟೇ. ಇದನ್ನ ಜಟಿಲ ಆಗ್ಬಾರ್ದು. ಪ್ರಾಬ್ಲಮ್ ಸರಿ ಹೋಗ್ಬೇಕು ಅಷ್ಟೇ. ಒಂದ್ ವೇಳೆ ಇದನ್ನ ಸರಿ ಹೋಗ್ತಿದ್ರೆ ಏನ್ ನೆಕ್ಸ್ಟ್ ಏನ್ ಸರ್ ಹೋರಾಟ? ಸರಿ ಹೋಗ್ಲಿಲ್ಲ ನಾವು ಇದೇ ತರ ನಿಮ್ ಸಹಕಾರ ಕೇಳ್ತೀವಿ. ಅವಾಗೆಲ್ಲ ಓಪನ್ ಆಗಿ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಓಪನ್ ಆಗಿ ಹೇಳೋದಕ್ಕೆ ನಾವೇನ್ ಹಿಂಜರಿಯೋದಿಲ್ಲ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸತೀಶ್ ಕುಟುಂಬಸ್ಥರದ್ದೇ ದರ್ಬಾರ್. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬೋಸರಾಜು ಮಗನ ಹಸ್ತಕ್ಷೇಪ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರೇ ದರ್ಬಾರ್ ಮಾಡ್ತಾ ಇದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಸಚಿವ ಬೋಸರಾಜು ಮಗ ಎಲ್ಲ ಕಡೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಎಂಡಿಗಳು ಬಲಾಢ್ಯರಿಗೆ 100 ಕೋಟಿ 150 ಕೋಟಿ ಬಿಡುಗಡೆ ಮಾಡ್ತಾರೆ. ಸಣ್ಣ ಗುತ್ತಿಗೆದಾರರು 60% ಇದ್ದಾರೆ. 3 ವರ್ಷದಿಂದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಬಾಂಬ್ ಸಿಡಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ನಮ್ಮ ಇದುವರೆಗೂ ಪಾಪ ಜಾರಕಿಹೊಳಿ ಸಾಹೇಬರು ಪಾವಿತ್ರ್ಯತೆ ಕಂಡ್ಕೊಂಡ್ಬಂದಿದ್ರು, ಮೇಂಟೈನ್ ಮಾಡಿದ್ರು. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಇದಕ್ಕೆ ಹಸ್ತಕ್ಷೇಪ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನು ಅವ್ಯವಸ್ಥೆ ಮಾಡ್ತಾರೆ. ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಎಲ್ಲರಿಗೂ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಕೊಡಬೇಕು. ಆದರೆ ಬಟ್ ಇವ್ರು ಏನು ಗೊತ್ತಾ, ಸ್ಪೆಷಲ್ ಎಲ್ ಒ ಸಿ ಅಂತಾರೆ. ಚೀಫ್ ಇಂಜಿನಿಯರ್ಸ್ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಾರೆ, ಸೆಕ್ರೆಟರಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ, IFA ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಯಾರನ್ನು ಕೇಳಬೇಕಂದ್ರೆ ಎಲ್ಲೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಸಿಎಂಗೂ ಗುತ್ತಿಗೆದಾರರ ಸಂಘ ಪತ್ರ. ಸಣ್ಣ ಗುತ್ತಿಗೆದಾರರಿಗೆ ನ್ಯಾಯಕ್ಕಾಗಿ ಆಗ್ರಹ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಪತ್ರ ಬರೆದಿರುವ ಗುತ್ತಿಗೆದಾರರ ಸಂಘ 4 ನೀರಾವರಿ ನಿಗಮ ಇಲಾಖೆಗಳಲ್ಲಿ ಕಾಣದ ಕೈಗಳ ಕಾಟ ಇದೆ. ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲೇ ಹೆಚ್ಚು ಪೇಮೆಂಟ್ ಕೇಳ್ತಾ ಇದ್ದಾರೆ. ಸಮಯ ಬಂದಾಗ ಎಲ್ಲ ಬಿಚ್ಚಿಡುತ್ತೇವೆ ಅಂತ ಹೇಳಿದ್ದಾರೆ. ಮಧ್ಯವರ್ತಿಗಳು ಅವಳಿ ಜಾಸ್ತಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸುಮಾರು ಸರಿ ಹೇಳಿದ್ದೀವಿ. ಅವ್ರು ಕರೆದು ಮಾತಾಡ್ತೀನಿ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನಾವು ಮನವಿ ಮಾಡ್ಕೊಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟಾಗಿ ಸಚಿವರನ್ನ ಮತ್ತು ಸಂಬಂಧಪಟ್ಟ ಸೆಕ್ರೆಟರಿಗಳನ್ನ ಅಧಿಕಾರಿಗಳನ್ನ ಕರೆದ್ಬಿಟ್ಟು ನಮ್ಮ ಜೊತೆ ಮೀಟಿಂಗ್ ಮಾಡಬೇಕು. ನಾವು ಇರ್ತಕ್ಕಂಥ ಸಮಸ್ಯೆ ಮುಖ್ಯವಾಗಿ ಹೇಳೋಕ್ಕೆ ಸರಿಯಾಗಿ ತಯಾರಿದ್ದೀವಿ. ಇಂದು ಹೇಳಿದ್ದೀವಿ, ಮುಂದೂ ಹೇಳ್ತೀವಿ. ಆಗಲೇ ಮುಖ್ಯಮಂತ್ರಿಗಳ ಹತ್ರ 5-6 ಸರಿನೂ ಸಹ ನಾವು ಎಲ್ಲ ಇರೋ ಪರಿಸ್ಥಿತಿ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಯಾವ್ಯಾವ ಇಲಾಖೆಗೆ ಏನು ನಡೀತಿದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಲೋಕೋಪಯೋಗಿ ಇಲಾಖೆ ಜೊತೆಗೆ 4 ನೀರಾವರಿ ನಿಗಮಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಣ್ಣ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದ್ದಾರೆ. ಜೊತೆಗೆ ಸ್ವತಃ ಸಚಿವ ಬೋಸರಾಜ್ ಅವರ ಮಗನ ಮೇಲೆ ಗುತ್ತಿಗೆದಾರರ ಸಂಘ ದೊಡ್ಡ ಆರೋಪ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ಬೋಸರಾಜ್ ಅವರ ಮಗ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಅವರು ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಆರೋಪ ಒಂದು ಕಡೆ ಆದರೆ, ಸತೀಶ್ ಜಾರಕಿಹೊಳಿ ಅವರ ಕುಟುಂಬವರು ಕೂಡ ಇಲ್ಲಿ ದರ್ಬಾರನ್ನು ಮಾಡ್ತಾ ಇದ್ದಾರೆ. PWD ಇಲಾಖೆಯಲ್ಲಿ ದೊಡ್ಡ ಕಾರಣದ ಕೈ ಇದೆ. ಹಾಗಾಗಿ ಸಣ್ಣ ಗುತ್ತಿಗೆದಾರರಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇಲ್ಲ. ಇದು ಸಮಸ್ಯೆ ಜಾಸ್ತಿ ಆಗಿದೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚು ಪೇಮೆಂಟನ್ನು ಪಡಿತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಎಷ್ಟು ಪೇಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಯಾವೆಲ್ಲ ರೀತಿ ಪರ್ಸೆಂಟೇಜ್ ತೆಗೆದುಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಅನಾವರಣ ಮಾಡ್ತೀವಿ. ಮೊದಲು ಮುಖ್ಯಮಂತ್ರಿಗಳು ನಮಗೊಂದು ಸಭೆಗೆ ಅವಕಾಶವನ್ನು ಮಾಡಿಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕೆಂದರೆ 65% ಅಷ್ಟು ಸಣ್ಣ ಗುತ್ತಿಗೆದಾರರಿಗೆ ಅಮೌಂಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗದೆ ಇರುವಂಥದ್ದು ನಿಜಕ್ಕೂ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ. ನ್ಯಾಯ ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಆರೋಪ ಅಲ್ಲಗಳೆದ ಸಚಿವ ಜಾರಕಿಹೊಳಿ, ನಮ್ಮ ಕುಟುಂಬಸ್ಥರ ಕೈವಾಡ ಏನೂ ಇಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಇನ್ನು ತಮ್ಮ ಕುಟುಂಬಸ್ಥರ ಮೇಲೆ ಗುತ್ತಿಗೆದಾರರ ಸಂಘದವರು ಮಾಡಿರುವ ಆರೋಪಗಳನ್ನು ಸಚಿವ ಸತೀಶ್ ಜಾರಕಿಹೊಳಿ ತಳ್ಳಿ ಹಾಕಿದ್ದಾರೆ. ಪ್ರಕರಣದಲ್ಲಿ ನಮ್ಮ ಕುಟುಂಬಸ್ಥರ ಹಸ್ತಕ್ಷೇಪ ಇದೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. 20% LOC ಕೊಡಬಹುದು, ಆದ್ಯತೆ ಮೇಲೆ ಅದನ್ನು ಕೊಡಬಹುದು. ಸಚಿವರು ಶಾಸಕರು ಕೇಳ್ತಾರೆ, ಆಗ ಕೊಡಲೇಬೇಕಲ್ಲ ಅಂತ ಸಚಿವ ಜಾರಕಿಹೊಳಿ ಸ್ಪಷ್ಟೀಕರಣ ನೀಡಿದ್ದಾರೆ. ನಾವು ಬಂದು ಹೇಳ್ಬೇಕು ಅವ್ರಿಗೆ ಯಾವ ರೀತಿ ಕೊಡಬೇಕಂತ ಅವ್ರ ಜೊತೆ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಇನ್ನು ಸ್ಪೆಷಲ್ LOC ಕೊಡಲಿಕ್ಕೆ 20% ನಮ್ಮ ಇಲಾಖೆಗೆ ಅಧಿಕಾರ ಇದೆ, ಮುಂಚೆಯಿಂದ ನಡೆದು ಬಂದಿದೆ. ಆ ರೀತಿ ಯಾರು ಬರೋಲ್ಲ, ಮಾಡಲ್ಲ. ಬಂದಿರ್ತಾರೆ ಅವರು, ನಮಗೆ ಬೇಕಂತ ಇಂಥವ್ರು ಕೊಡತ್ತೆ ಎಲ್ಲರೂ ಶಿಫಾರಸು ಮಾಡ್ತಾರೆ, ಎಲ್ಲರೂ ಬರ್ತಾರೆ, ತಪ್ಪೇನಿಲ್ಲ. ಹೇಳಲಿಕ್ಕೆ ಅದು ಸ್ಪೆಷಲ್ ಇರದೇ ಎಕ್ಸ್ಟ್ರಾ ಕೊಡಲಿಕ್ಕೆ ಇದೆ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಅದು ಹೇಳೋದು ಸ್ಪೆಸಿಫಿಕ್ ಆಗಿದ್ದರೆ ನಾವು ಗಮನ ಹರಿಸ್ತೀವಿ, ಹೇಳಬೇಕಲ್ಲ. ಈಗ ನಮ್ಮ ಗಮನಕ್ಕೆ ತಂದ್ರೆ ನಾವೇನು ಕೇಳ್ತೀವಿ ಅವ್ರಿಗೆ. ದಾಖಲೆ ಇದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಸಚಿವ ಬೋಸರಾಜು ಬಹಿರಂಗ ಸವಾಲ್. ನಮ್ಮ ಇಲಾಖೆಯಲ್ಲಿ ಕಮಿಷನ್ ಪಡೆದಿರೋದರ ದಾಖಲೆ ಇದ್ರೆ ಕೊಡ್ಲಿ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸಣ್ಣ ನೀರಾವರಿ ಸಚಿವ ಬೋಸರಾಜು ಬಹಿರಂಗ ಸವಾಲ್ ಹಾಕಿದ್ದಾರೆ. ದಾಖಲೆ ಇಲ್ಲದೆ ಸುಖಾಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಯಾರು ಹಸ್ತಕ್ಷೇಪ ಪ್ರಶ್ನೆ ಬರೋದಿಲ್ಲ, ಅದು ಸಚ್ಚಿಗೆ ದೂರವಾದಂಥ ವಿಷಯ. ನಾನೇ ನೇರವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಏನೇ ಇದ್ರೂ ಡಿಪಾರ್ಟ್ಮೆಂಟ್ನ ಪೂರ್ತಿ ನಿಭಾಯಿಸೋ ನಾನೇ. ಅದು ನನ್ನ ಜವಾಬ್ದಾರಿ ಆಗಿರ್ತದೆ. ಬೇರೆಯವ್ರದ್ದು ಅದರಲ್ಲಿ ಕೈ ಆಡಿಸೋ ಪ್ರಶ್ನೆ ಬರೋದಿಲ್ಲ. ನೋಡೋಣ, ಈಗ ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ.
ನಾನು ಕೂಡ ಅವ್ರು ಏನು ದೂರು ಕೊಟ್ಟಿದ್ದಾರೆ ಖಂಡಿತ ವಿಚಾರ ಮಾಡ್ತೇವೆ. ಸುಮ್ಮನೆ ಕುಟುಂಬ ಹಸ್ತಕ್ಷೇಪ ಅಂತ ಹೇಳಿದ್ರೂ ಕೂಡ ಅದು ಯಾವುದು ಪ್ರಕರಣದಲ್ಲಿ ಯಾವುದು ರೀತಿಯ ಹಸ್ತಕ್ಷೇಪ ಅಂತ ಹೇಳಿದ್ರೆ ಖಂಡಿತ ಅದನ್ನು ತನಿಖೆ ಮಾಡಬಹುದು. ಗುತ್ತಿಗೆದಾರರ ಸಂಘದ ಮನವಿಗೆ ಸಿಎಂ ಸ್ಪಂದಿಸಿ ಸಭೆ ಕರೆಯುತ್ತಾರಾ ಅಥವಾ ಎಲ್ಲ ಆರೋಪಗಳಿಗೆ ಸರ್ಕಾರದ ಮಟ್ಟದಲ್ಲೇ ಉತ್ತರ ಕೊಡಿಸ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಗುತ್ತಿಗೆದಾರರು ಮಾಡೋ ಆರೋಪ ಎಲ್ಲ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಮಾಹಿತಿಗಳನ್ನ ಕೇಳಿದಾಗ ಸಮಯ ಬಂದಾಗ ನಾನು ಎಲ್ಲವನ್ನೂ ಕೂಡ ಇಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಯಾವುದಕ್ಕಾಗಿ ನೀವು ಕಾಯ್ತಾ ಇದ್ದೀರಿ ಅನ್ನೋ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸಮಸ್ಯೆ ಬಗೆಹರಿಬೇಕು ಅಂದರೆ ಎಲ್ಲನೂ ಒಮ್ಮೆಲೆ ಆಚೆ ಹಾಕಿ ನೋಡೋಣ, ಆ ಧೈರ್ಯ ಯಾಕೆ ಮಾಡಲ್ಲ? ಅದರಿಂದ ಆಗಬಹುದಾದ ಎಫೆಕ್ಟ್ನ ಭಯ ನಿಮ್ಮನ್ನು ಕಾಡ್ತಾ ಇರಬಹುದೇನೋ.